ಪ್ರಮುಖವಾಗಿರ್ತಕ್ಕಂಥದ್ದು ಭಾಳ ಚೆನ್ನಾಗಿದೆ. ಯಾಕೆಂದರೆ ನಾವೆಲ್ಲ ಈ ನಾಟಕ ನೋಡೋದು, ಪಿಕ್ಚರ್ ನೋಡೋದು ಇದೆಲ್ಲ ಇರೋದ್ರಿಂದ ಭಾಳ ಅಟ್ರಾಕ್ಟಿವ್ ಅಂತ ಹೇಳಿದರೆ, ನಾವಾಗಲೇ ಸಂಗೀತ ಕಲಿಸ್ತಕ್ಕಂಥದ್ದು ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ, ಮತ್ತು ಫಿಸಿಕಲ್ ಟ್ರೈನಿಂಗ್ ಇರ್ಬೋದು, ಕಲೆ ಇರ್ಬೋದು, ಅದರೊಳಗೆ ನಾಟಕನೂ ಕೂಡ ಹಾಕಿ ಅದರೊಳಗೆ ಮೌಲ್ಯವಾಗಿರ್ತಕ್ಕಂಥ ಕೆಲವು ವಿಚಾರಗಳನ್ನು, ಫ್ರೀಡಮ್ ಫೈಟರ್ಸ್ ಇರ್ಬೋದು, ಸಾಹಿತಿಗಳ ಬಗ್ಗೆ ಇರ್ಬೋದು, ಒಳ್ಳೆ ನಾವು ಇದು ಏನದು ಸಂವಿಧಾನ ಪೀಠಿಕೆ ಮತ್ತು ಇದು ಹಿಂದೆ ಬಂದರೆ ಹಾಯಬೇಡಿ ಈ ಥರ ನಾಲ್ಕು ಕುತ್ಕೊಂಡಾಗ ಗೋವಿನ ಹಾಡಿದೆಯಲ್ಲ. ನಮ್ಮ ಇಡೀ ಭಾರತ ದೇಶದಲ್ಲಿ ನಮ್ಮ ಹತ್ರ ಮಾತ್ರ ಇರೋದು, ನಾವು ಅದನ್ನ ಯೂಸೇ ಮಾಡಲ್ಲ. ಬಟ್ ಅದಕ್ಕಿಂತ ಹೃದಯ ಶ್ರೀಮಂತಿಕೆ ಇನ್ಯಾವುದೂ ಇಲ್ಲ. ಅದನ್ನು ಕಂಪಲ್ಸರಿ ಅಲ್ಲಿ ಕುತ್ಕೊಂಡಾಗ ಅವ್ರಿಗೆ ಹೇಳಲಿಲ್ಲ ನಾನು, ಬಟ್ ಆ ಥರ ಭಾವನೆಗಳು ಬರ್ತಾವೆ. ಇಂಥವ್ರ ಜೊತೆಗೆ ಮಾತಾಡಿದಾಗ ಒಳ್ಳೆ ವಿಚಾರಗಳು ಬರ್ತವೆ. ಸೊ ನಾಟಕದ ಥರದನ್ನ ಹೇಳ್ತಾ ಇದ್ದಾರೆ. ಮತ್ತು ಕನ್ನಡ ಮಾಧ್ಯಮದ ಕೂಡ ಮೌಲ್ಯವನ್ನು, ಯಾಕೆಂದರೆ ಏನಾಗ್ತದೆ ಇಲ್ಲಿ ಒಂದು ಕಡೆಗೆ ಸುಪ್ರೀಂ ಕೋರ್ಟಲ್ಲಿ ಮಾಧ್ಯಮ ಅವರು ಪೇರೆಂಟ್ಸು ಮತ್ತು ಮಕ್ಕಳು ಕಂಟ್ರೋಲ್ ಇರ್ತದೆ. ಸೊ ಅದನ್ನು ಯಾವ ರೀತಿ ಉಳಿಸ್ಬೋದು, ಈ ಶಾಲೆಗಳು ಏನಾದರೂ ಭಾಳ ಕಮ್ಮಿ ಶಾಲೆ ಇರ್ತಕ್ಕಂಥ ಅವರೇ ಹೇಳಿದರು, ಕಮ್ಮಿ ಶಾಲೆ ಇರ್ತಕ್ಕಂಥದ್ದನ್ನು ಏನಾದರೂ ನೀವು ಅವರೇ ಹೋಗ್ತಾರೆ ಅಂತ ಹೇಳಿದರೆ KPSCಗೆ ವೆಲ್ಕಮ್ ಮಾಡಿ, ಅದು ಭಾಳ ಒಳ್ಳೆಯದು. ಮಕ್ಕಳು 5 ಮಕ್ಕಳಿರೋ ಶಾಲೆ ಆಗೋದಿಲ್ಲ ಅಂಥೇಳಿ ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು ಮುಚ್ಚೋಕ್ಕಾಗಲ್ಲ. ಬಟ್ ಅದು ಮಕ್ಕಳು KPS ಶಾಲೆನ ಇಷ್ಟಪಡ್ತಾ ಇದ್ದಾರೆ ಅಲ್ಲಿಗೆ ಬರ್ತಕ್ಕಂಥ. ಯಾಕೆಂದರೆ 14 ವರ್ಷದ ಅದು ಭಾಳ ಇಷ್ಟ ಆಯಿತು. ಯಾಕೆಂದರೆ ಯಾಕೆ ಡ್ರಾಪ್ಔಟ್ಸ್ ಆಗ್ತಾರೆ ಅಂದರೆ, ಇಲ್ಲಿ LKGಗೆ ಹೋಗ್ತಾರೆ, ಇನ್ನೊಂದು ಹಳ್ಳಿಗೆ ಮಿಡಲ್ ಸ್ಕೂಲಿಗೆ ಹೋಗ್ತಾರೆ, ಇನ್ನೊಂದು ಹಳ್ಳಿಗೆ ಹೈಸ್ಕೂಲ್ ಹೋಗ್ತಾರೆ, ಇನ್ನೊಂದು ಹಳ್ಳಿಗೆ PUCಗೆ ಹೋಗ್ತಾರೆ, ಡಿಗ್ರಿ ಹೋಗ್ಬೇಕಾದ್ರೆ ಒಂದು 5% ಡ್ರಾಪ್ ಆಗ್ತಾರೆ. ಯಾಕೆಂದರೆ ಬಡತನ ಇರ್ಬೋದು, ಕೆಲಸ ಮಾಡಬೇಕು, ಇಲ್ಲ ಓದಲು ಆಸಕ್ತಿ ಇರೋಲ್ಲ, ಹೊಸ ವಾತಾವರಣ. ಸೊ ಒಂದೇ ವಾತಾವರಣ KPSಸಲ್ಲಿ 14 ವರ್ಷ ಇದ್ದರೆ, ಈಗ ನೀವೇ ನೋಡಿ ನಿಮ್ಮ ಮಕ್ಳಿಗೆ ಏನು ಅನಿಸುತ್ತೆ, ಅಪ್ಪ ಒಂದು ಶಾಲೆಗೆ ಸೇರಿಸ್ಬಿಟ್ರೆ ಒಂದು 14 ವರ್ಷ ಅಲ್ಲಿ, ಈಗ 14 ವರ್ಷ ಒಂದೇ ಕಡೆಗೆ ಸಿಗುತ್ತೆ. ಇಂಥ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ಆವಾಗ ನಮಗೆ ಒಳ್ಳೆ ರೀತಿ ಕ್ವಾಲಿಟಿ ಕೊಡೋದಕ್ಕೂ ಕೂಡ, ಮತ್ತು ಒಳ್ಳೆ ವ್ಯಕ್ತಿಗಳನ್ನು ತಯಾರಿ ಮಾಡ್ತಕ್ಕಂಥ ಈ ಶಿಕ್ಷಣ ಇಲಾಖೆ ಆಗುತ್ತೆ ಅಂಥೇಳಿ ಅದನ್ನು ಭಾಳ ಇಷ್ಟಪಟ್ಟರು. ಮತ್ತು ಕೆಲವು ವಿಚಾರಗಳನ್ನು ಚಿಕ್ಕ ಪುಟ್ಟ ಹೇಳಿದ್ದಾರೆ, ಅದನ್ನೆಲ್ಲ ನಾನು ಅನುಷ್ಠಾನ ಮಾಡ್ತೇನೆ. ಸನ್ಮಾನ್ಯ ಬಂಗಾರಪ್ಪಾಜಿಯವರು 15% ಗ್ರಾಮೀಣ ಕೃಪಾಂಕ ಕೊಟ್ಟಾಗ ಇಲ್ಲೇ ಇದ್ದಾರೆ, ನಮ್ಮ ಯಾರೋ ಆಫೀಸರ್ ಬಂದರು, ಅವರೆಲ್ಲರೂ ಕೂಡ, ಮತ್ತು ಎಲ್ಲೋ ನಮ್ಮ ಇಲಾಖೆಯಲ್ಲೂ ಕೂಡ DDL ಆಗಿದ್ದಾರೆ, ಅವರೆಲ್ಲ 15% ಗ್ರಾಮೀಣ ಕೃಪಾಂಕ ತೊಗೊಂಡ್ರು. ಅದು ಸುಪ್ರೀಂ ಕೋರ್ಟಲ್ಲಿ ಹೋಗಿ ಸ್ಕ್ವಾಶ್ ಆಯಿತು, ಗ್ರಾಮೀಣ ಭಾಗದವರಿಗೆ ಅನ್ಯಾಯ ಆಯಿತು. ಆದರೆ ಕೋರ್ಟ್ ಈ ಥರ ತೀರ್ಮಾನ ತೊಗೊಂಡಾಗ ನಾವು ಕೋರ್ಟಿಗೆ ತಲೆಬಾಗಬೇಕಾದ್ರೆ ಈ ಪ್ರಯತ್ನವನ್ನು ಅವರೇನು ಹೇಳಿದ್ದಾರೆ, ಗ್ರಾಮೀಣ ಭಾಗದಲ್ಲಿ ಕನ್ನಡನೇ ತೊಗೊಂಡದವರಿಗೆ ಯಾವ್ದಾದ್ರು ಒಂದು ಅನುಕೂಲ ಕೊಡ್ಬೋದಾ ಅಂತ ಹೇಳಿದ್ದಾರೆ. ಯಾವ ರೀತಿ ಕೊಡ್ಬೋದು ಏನು ಅಂಥೇಳಿ ಇವತ್ತು ಅವ್ರು ಹೇಳಿದ್ದಾರೆ. ಅದನ್ನು ಈ ವರ್ಷದಿಂದ ನಾವು ಯಾವ ರೀತಿ ಮಾಡ್ಬೋದು, ಯಾಕೆಂದರೆ ಮುಂದಿನ ವರ್ಷಕ್ಕೆ ಬರ್ತದೆ ಅದು ರಿಸಲ್ಟ್ ಟೈಮಲ್ಲಿ, ಯಾವ ರೀತಿ ಮಾಡ್ಬೋದು ಅಂಥೇಳಿ ಅದನ್ನು ಮಾಡ್ತೀವಿ. ಯಾಕೆಂದರೆ ಇದು ಒಂದೇ ಸತಿ ಬದಲಾವಣೆ ತರೋದಲ್ಲ. ಬದಲಾವಣೆ ತರಬೇಕಂದ್ರೆ ನಿಮ್ಮ ಮಕ್ಕಳು ನನ್ನ ಶಾಲೆಗೆ ಬರಬೇಕು, ನೀವು ಆರ್ಥಿಕ ಹೊರೆ ಕಮ್ಮಿ ಆಗಬೇಕು. ಕರ್ನಾಟಕ ಪಬ್ಲಿಕ್ ಶಾಲೆಗಳಲ್ಲಿ ನೀವೇನು ಪ್ರೈವೇಟಿಗೆ ಹೋಗಿ ಖರ್ಚಾಗುತ್ತೆ ಕಷ್ಟಪಟ್ಟು, ಪಾಪ ಆಸೆ ಮೇಲೆ ಅದೇ ವ್ಯವಸ್ಥೆ ನಾವು ಕೊಟ್ಟಾಗ ಬಸ್ಸಿನ ವ್ಯವಸ್ಥೆ ಕೊಡ್ತೀವಿ ಕಂಪಲ್ಸರಿ ಎಲ್ಲ ಕಡೆನೂ ಕೂಡ. ಅದನ್ನು ಕೇಳಿದರು, ಎಷ್ಟು ದೂರ ಇರುತ್ತೆ ಮಕ್ಕಳಿಗೆ, ಆ ಬಸ್ ಒಳಗೆ ಅವ್ರು ಬರೆದಿಟ್ಕೊಂಡಿದ್ರು ಒಳ್ಳೆ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗೋದಕ್ಕೆ ಆಯಾಗಳಿರ್ತಾರ ಅಂತ. ಅದೆಲ್ಲದೂ ಕೂಡ ನನ್ನ ಬುಕ್ಕಲ್ಲೇ ಇದೆ, ಎಲ್ಲದೂ ಅಷ್ಟೇ ಹೆಂಗಿರುತ್ತೆ ಅಂತೇಳಿ ಹೇಳ್ಬಿಟ್ಟಿದ್ದೀನಿ. ಬೇಸಿಕಲಿ ಅವ್ರ ಮೈಂಡಲ್ಲಿ ಏನಿತ್ತು ಅದನ್ನು ನಾವು ತೊಗೊಂಡು ಹೋಗ್ತಕ್ಕಂಥ, ಮತ್ತು ಅವ್ರು ಹೇಳಿರೋದನ್ನ ಅನುಷ್ಠಾನ ಮಾಡ್ಬೋದು. ಈಗೇನು ನೀವು ಪರ್ಸೆಂಟೇಜ್ ಹೇಳಿದ್ರಿ, ಬಟ್ ಇನ್ ನಂಬರ್ಸ್ ಕೊಟ್ಟಾಗ ಅಗೇನ್ ಕಾನ್ಸ್ಟಿಟ್ಯೂಷನಲ್ ಕ್ವೆಶನ್ಸ್ ಬರುತ್ತೆ. ನಮ್ಮ ದೇಶದೊಳಗೆ ಸಂವಿಧಾನ ಆ ಥರ ಮಾಡ್ತದೆ. ಯಾವ ರೀತಿ ವ್ಯವಸ್ಥೆ ಇದೆ ನಿಮಗೆ ಗೊತ್ತು, ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಸೊ ಅದನ್ನು ಒಳ್ಳೆ ರೀತಿಯಲ್ಲಿ ಮಾಡೋಣ. KPS ಶಾಲೆ ಸಾಂಸ್ಕೃತಿಕ ನಾಶ ಅಂದರೆ ನಾನು ಎಲ್ಲಿ ಮುಚ್ಚುತ್ತಾ ಇಲ್ಲ. ಅಲ್ಲ ಒಂದು ನಿಮಿಷ, ನಾನು ಎಲ್ಲಿ ಹೇಳಿದ್ದೀನಿ ಅದೇ ನಾನು ಹೇಳ್ತಾ ಇರೋದು. ಸೊ ಬರ್ಗೋರ್ವರೆಗೂ ಮಾತಾಡ್ತೀನಿ, ಏನು ಪರವಾಗಿಲ್ಲ, ನಾನು ಅವ್ರ ಟಚಲ್ಲಿ ಇದ್ದೀನಿ. ಯಾವುದು ನಾನು ಶಾಲೆ ಮುಚ್ಚಲ್ಲ. ನೀವು ಹಂಗಾರೆ ಎಲ್ಲ ನಿಮ್ಮ ಮಕ್ಕಳನ್ನ ನಮ್ಮ ಶಾಲೆಗೆ ಸೇರಿಸಿ ನೀವೆಲ್ಲ ಮಾಡಬೇಕು. ಅಲ್ಲ ಬಿಡಿ, ನಿಮ್ಮ ಮಕ್ಕಳು, ನಾನು ಹೇಳೋದು ನಿಮ್ಮ ಮಕ್ಕಳನ್ನ ನೀವೇ ನಿಮ್ಮ ಶಾಲೆ ಊರಲ್ಲಿ ಸೇರಿಸಲಿಲ್ಲ ಅಂದರೆ ಪ್ರೈವೇಟ್ ಶಾಲೆಗೆ ನೀವು ಹೋದರೆ ನಾನಲ್ಲ ಹೊಣೆ. ಫಸ್ಟ್ ನಿಮ್ಮ ಮಕ್ಕಳನ್ನ ಆ ಶಾಲೆಯಲ್ಲಿ ಸೇರಿಸಿ. ನಾನು ಸರ್ಕಾರಿ ಶಾಲೆ ಇರುತ್ತೆ, ಕ್ಲೋಸ್ ಮಾಡಲ್ಲ, ನಾನು ಯಾವುದಕ್ಕೂ ಕ್ಲೋಸ್ ಮಾಡಲ್ಲ. ಸರ್ಕಾರಿ ಶಾಲೆ ಅಲ್ಲೇ ಇದೆ. ಬಟ್ ಮಕ್ಕಳನ್ನ ಕರ್ಕೊಂಡು ಬರೋದು ಕನ್ಫರ್ಮ್ಡ್ ಆಗೋದು ಯಾರು? ನಾನಲ್ಲ, ಸಮಾಜ ಮಾಡಬೇಕಾಗತ್ತೆ. ಆ ಸಮಾಜದ ಜವಾಬ್ದಾರಿ ಬರ್ಗೂರವರಿಂದ ಹಿಡಿದು ನೀವು ಎಲ್ಲರೂ ತೊಗೊಳ್ಬೇಕಾಗತ್ತೆ. ಅದು ಮಾಡಿದರೆ ಒಳ್ಳೆಯದು. ಊರಲ್ಲೂ ಕೂಡ ಶಾಲೆ ಉಳಿಸಬೇಕಾಗುತ್ತೆ. ಬಟ್ KPS ಶಾಲೆ ಅಂತಕ್ಕಂಥದ್ದು ನಮಗೆ ನಂಬರ್ಸ್ ತುಂಬ ಕಮ್ಮಿ ಆಗ್ತಾಯಿದೆ. ಇದನ್ನು ಇಷ್ಟಪಡ್ತಾ ಇದ್ದಾರೆ. ನಾವು ಸರ್ವೆ ಮಾಡಿದ್ವಿ, ಆ ಸರ್ವೆ ರಿಪೋರ್ಟು ಕೂಡ ನಿಮಗೆ ಕಳಿಸ್ಕೊಡ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದನ್ನು ಭಾಳ ಇಷ್ಟಪಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಈ ಸ್ಕೂಲನ್ನು ತೊಂದರೆ ಕೊಡಬೇಕು ಅಂಥದ್ದು ಪ್ರಶ್ನೆ ಬರಲ್ಲ. ಮಕ್ಕಳನ್ನ ಎಲ್ಲ ಊರಲ್ಲಿ ಇರ್ತದೆ, ಸೇರಿಸಿ, ಏನು ತೊಂದರೆ. ಇದನ್ನು ಮೊನ್ನೆ ಹೈಯರ್ ಎಜುಕೇಷನ್ ಅವರು ಕ್ಯಾಬಿನೆಟಲ್ಲಿ ಮಂಡನೆ ಮಾಡಿದರು. ತೋರೊಟ್ಟವರು ಕೂಡ ಬಂದರು. ತೋರೊಟ್ಟವರು ಕ್ಯಾಬಿನೆಟಿಗೆ ಬಂದು ಎಲ್ಲ ಸುಮಾರು 2-2.5 ತಾಸು ನಾವು ಚರ್ಚೆಯನ್ನು ಮಾಡಿದ್ವಿ.
ಹೈಯರ್ ಎಜುಕೇಷನ್ದು ಅದನ್ನು ಈಗ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದಾರೆ, ಸಬ್ ಕಮಿಟಿಗೆ ಹೋಗಿದೆ. ಈಗ ನೆಕ್ಸ್ಟ್ ನಂದು ಅವ್ರದ್ದು ಜಾಸ್ತಿ ಇದೆ, ನಂದು ಇಲಾಖೆದು ಭಾಳ ಕಮ್ಮಿ. ಸೊ ನಂದು ಈಗ ನೆಕ್ಸ್ಟು ಕ್ಯಾಬಿನೆಟಿಗೆ ಕಳಿಸ್ಕೊಡ್ತೀವಿ. ರಿಸಲ್ಟು ಮತ್ತು ಸ್ಕೂಲ್ ಓಪನಿಂಗ್ ಎಲ್ಲ ಆಗಲಿ ಅಂತ. ಸೊ ಜೂನ್ ಮಧ್ಯ ನಾನು ಇದನ್ನು ಕ್ಯಾಬಿನೆಟಿಗೆ ಮಂಡನೆ ಮಾಡ್ತೀವಿ, ಕ್ಯಾಬಿನೆಟ್ ಸಬ್ ಕಮಿಟಿಗೆ ಕಳಿಸ್ಕೊಡ್ತಾರೆ. ಆಮೇಲೆ ಅಲ್ಲಿ ಏನು ಫೈನಲ್ ರಿಪೋರ್ಟ್ ಬರುತ್ತೆ. ಇಲ್ಲ, ಇದೇನು ಗೊತ್ತಾ, ಇದು ಆನ್ ಗೋಯಿಂಗ್ ಪ್ರೋಸೆಸ್ ಅನಿಸುತ್ತೆ. ಬಿಕಾಸ್ ಅವ್ರಿಗೆ ನೋಡಿ, ಅವರು ಒಂದೇ ಸತಿಗೆ ಏನೋ ನೀತಿ ಬದಲಾವಣೆ ಮಾಡಿಬಿಟ್ರು, ನಿಮಗೆ ಗೊತ್ತಿದೆ. ಇನ್ಯಾರೋ ಇವತ್ತು ಕೋರ್ಟಿಗೆ ಹೋಗಿದ್ದಾರೆ, ನಾವು 3 ಲ್ಯಾಂಗ್ವೇಜ್ ಬೇಡ ಅಂತ. ಸೊ ಇದೆಲ್ಲ ಸಮಸ್ಯೆ ಇರೋದ್ರಿಂದ ಗೊಂದಲದಲ್ಲಿ ನೀಟನ್ನು ಗೊಂದಲ ಮಾಡಿ ಕೂತ್ಕೊಂಡಿದ್ದಾರೆ. ಇದೆಲ್ಲದೂ ಇರೋದ್ರಿಂದ ಸೊ ನಾನು ಕ್ಯಾಬಿನೆಟ್ ಸಬ್ ಕಮಿಟಿ ಏನು ಕೊಡ್ತದೆ ಅದರಿಂದ ಮಾಡೋಣ. ಅದು ಹಂತವಾಗಿ ಆಗ್ತದೆ. ಇಲ್ಲ, SCPನ ಎಲ್ಲ ಕ್ಯಾಬಿನೆಟ್ ಸಬ್ ಕಮಿಟಿಯಿಂದ ಓಕೆ ಆಗಬೇಕಲ್ಲ, ಓಕೆ ಆಗಿ ಮತ್ತೆ ಕ್ಯಾಬಿನೆಟಿಗೆ ಬರುತ್ತೆ, ಆಮೇಲೆ ಅಪ್ರೂವ್ ಮಾಡ್ತಾರೆ. ಈ ಕ್ಯಾಲೆಂಡ್ರಿಗೆ ಆಗೋದಿಲ್ಲ. ಈಗ ನಾಳೆ, ಯಾಕೆಂದರೆ ಜೂನ್ 1 ಈಗ ನಾವು ಮಾತಾಡ್ತಿದ್ದಂಗೆ ನಾಡಿದ್ದು ನಮ್ಮ PUC ಕಾಲೇಜ್ ಬೇರೆ ಓಪನ್ನು, ಅದಕ್ಕೆ ಬರೋದಿಲ್ಲ. ಮಧ್ಯಾಹ್ನ ಇಂಟ್ರೊಡ್ಯೂಸ್ ಮಾಡ್ಬೋದು, ಬಟ್ ಕಲಿಕೆಗೆ ಏನಾದ್ರು ಡಿಫ್ರೆನ್ಸ್ ಬಂದರೆ ಅವಾಗ ಮುಂದೆ ಹೋಗುತ್ತೆ ಅಂತ ಹೇಳಿರ್ತಾರೆ. ಬಟ್ ದೇರ್ ಇಸ್ ಅ ಕ್ಲಾಶ್ ಬಿಟ್ವೀನ್ ದೆಮ್. ಕಲಿಕೆ ಎಲ್ಲ ಒಂದೇ. ಬೇಸಿಕಲಿ ಏನು ಗೊತ್ತಾ, ನಮ್ಮ ಜುಟ್ಟನ್ನ ಅವ್ರ ಕೈಯಲ್ಲಿ ಕೊಡಬಾರ್ದು. ಅವ್ರು ಏನೇನೋ ಐಡಿಯಾಲಜಿ ಎಲ್ಲ ಹಾಕ್ಬಿಡ್ತಾರೆ, ಅವ್ರು ಕೆಟ್ಟ ಬುದ್ಧಿ ಇದೆ ಅವರಿಗೆ, ಅದನ್ನು ಮಾಡೋದಕ್ಕೆ ಬಿಡೋದಿಲ್ಲ. ಅದಕ್ಕೆ ನಾನು ಪಠ್ಯಪುಸ್ತಕ ಪರಿಷ್ಕರಣೆ ಮಾಡಿದ್ದು ನಮ್ಮ 2023 ಪ್ರಣಾಳಿಕೆ, ಅದ್ರದ್ದು ವೈಸ್ ಚೇರ್ಮನ್ ನಾನೇ, ಅಧ್ಯಕ್ಷರು ಯಾರು ಪರಮೇಶ್ವರ್. ಈ ಗ್ಯಾರಂಟಿಗಳು ನೀವೇನು ನೋಡ್ತಾ ಇದ್ದೀರಲ್ಲ, ಅದೆಲ್ಲದೂ ಕೂಡ ನಾವೇ ಬರೆದಿರೋದು, ಇನ್ಕ್ಲೂಡಿಂಗ್ ನಾವು ಸಾಕಷ್ಟು ಬದಲಾವಣೆಯನ್ನು ತರ್ತಕ್ಕಂಥದ್ದು ಎಲ್ಲದೂ ಕೂಡ ಅಲ್ಲಾಗಿದೆ. ನಾನು ಅದಕ್ಕೆ ವೈಸ್ ಪ್ರೆಸಿಡೆಂಟ್ ಇರೋದನ್ನು ಅದರೊಳಗೆ ಏನೇನಿದೆ ಅದನ್ನೆಲ್ಲದೂ ಕೂಡ ನಾವು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಹೇಳಿ ಸರ್ಕಾರಿ ನೌಕರರು ಎಲ್ಲರೂ ಕೂಡ ಅವರ ಮಕ್ಕಳನ್ನ ಕಡ್ಡಾಯ ಇಲ್ಲ, ನಮ್ಮ ದೇಶದೊಳಗೆ ಅದೇ ನಾನು ಹೇಳ್ತೇನೆ, ನಾವು ಮಾಡೋಕ್ಕಾಗಲ್ಲ, ಇಲ್ಲ ಕಾನೂನು ತರೋಕ್ಕಾಗಲ್ಲ. ಅದೇ ಪ್ರಾಬ್ಲಮ್ಮು. ಸುಪ್ರೀಂ ಕೋರ್ಟಲ್ಲಿ ಒಂದು ಪರ್ಟಿಕ್ಯುಲರ್ ಕೇಸ್ ಹೇಳ್ತೀವಿ. ದ ಮೀಡಿಯಮ್ ಆಫ್ ಈ ಎಜುಕೇಷನ್ ಆ್ಯಕ್ಟ್ ಇದೆಯಲ್ಲ, ದ ರೈಟ್ ಬಿಲಾಂಗ್ಸ್ ಟು ದ ಪೇರೆಂಟ್ಸ್ ಆ್ಯಂಡ್ ದ ಚೈಲ್ಡ್. ಸೊ ಮಾಧ್ಯಮ ಇದೆಯಲ್ಲ, ನಾವು ಕನ್ನಡ ಮಾಧ್ಯಮ ಮಾಡಬೇಕು. ಈಗ ಬರ್ಗೂರು ಅವರು ಇಲ್ಲಾಂದರೆ ದೇವಿನವ್ರು ಕನ್ನಡ ಉಳಿಸ್ಬೇಕು ಅಂಥೇಳಿ, ನಾನು ಕನ್ನಡ ಮೀಡಿಯಮ್ ಮಾಡಿದರೆ ನಿಮ್ಮ ಮಕ್ಕಳನ್ನ ನೀವು ಕಳಿಸ್ಲಿಲ್ಲ ಅಂದರೆ ನೀವು ಕಳಿಸಿ ಅಂತ ನಾನು ಕಡ್ಡಾಯ ಮಾಡೋಕ್ಕಾಗಲ್ಲ. ಸುಪ್ರೀಂ ಕೋರ್ಟಲ್ಲಿ ಒಂದು ಕೇಸ್ ಇದೆ, ದಟ್ ಮೀಡಿಯಮ್ ಈಸ್ ನಾಟ್ ಅಂಡರ್ ಯುವರ್ ಕಂಟ್ರೋಲ್, ಯು ಕಾಂಟ್ ಟೆಲ್. ಸೊ ಅವಾಗ ನಾನು ದ್ವಿಭಾಷೆ ಮಾಡಲೇಬೇಕಾ? ಮಾಡಿದ್ದೀನಿ ಅಷ್ಟೇ. ಸೊ ನಾವು ಫೆಸಿಲಿಟಿ ಕೊಡಬೇಕು. ಸೊ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರಿ ಸಂಬಳ ತೊಗೊಳ್ತಕ್ಕಂಥ ಎಲ್ಲ ಅಧಿಕಾರಿಗಳು ನಿಮ್ಮ ಮಕ್ಕಳನ್ನಲ್ಲಿ ಸೇರಿಸಿ ಅಂತ ಮನವಿನ ಈಗಲೂ ಕೂಡ ನಿಮ್ಮ ಮಾಧ್ಯಮದ ಮೂಲಕ ಮಾಡ್ತೀನಿ. ಇದನ್ನು ನೀವು ಆಂದೋಲನ ಅಂತ ಹೇಳಿ ಮಾಡಿ ಕಡ್ಡಾಯ ಮಾಡೋದಕ್ಕೆ ಕಂಟ್ರೋಲು ನಮ್ಮ ದೇಶದಲ್ಲಿ ಇಲ್ಲ, ಆ ಥರ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ನಾನು ಹೇಳೋದೇನು ಗೊತ್ತಾ, ಬರೀ ಸರ್ಕಾರಿ ನೌಕರಿಗೆ ಯಾಕೆ ಹೇಳ್ತೀರಾ? ಸಾಮಾಜಿಕವಾಗಿ ಎಲ್ಲರೂ ಬರ್ತೀವಿ ನಾವು. ಈಗ ನನ್ನ ತಂದೆ ಓದಿದ್ದು ಸರ್ಕಾರಿ ಶಾಲೆ, ನಮ್ಮ ತಂದೆಯವರು ನನ್ನನ್ನು ಸೇರಿಸಿದ್ದು ಕಾನ್ವೆಂಟಲ್ಲೇ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಸರ್ಕಾರಿ ಶಾಲೆನೂ ಮೇಲ್ದರ್ಜೆಗೆ ತೊಗೊಂಡು ಬಂದಾಗ ಈ ಕಡೆ ಮುಖ ಹಾಕ್ತಾರೆ. ನಾವು ಕೂಡ ಮಾಡಬೇಕಲ್ವ ರಿಸಲ್ಟ್ನಲ್ಲಿ ನಾವು ಭಾಳ. ಆಮೇಲೆ ಇನ್ನೊಂದು, ಪ್ರೈವೇಟ್ ಶಾಲೆಯಲ್ಲಿ ನಿಮಗೆ 80% 90% ಕಟ್ ಆಫು. ಸರ್ಕಾರಿ ಶಾಲೆಯಲ್ಲಿ ಸ್ಟಾರ್ಟ್ ಆಗೋದು ನಾವು 0ಇಂದ. ಯಾರೇ ಮಕ್ಕಳನ್ನ ಕಳಿಸಿ, ಯಾವುದೇ ಸಂದರ್ಭಕ್ಕೆ ಕಳಿಸಿ, ಮಧ್ಯ ಕಳಿಸಿ, ನಾವು ಅವ್ರಿಗೆ ಪಾಠ ಹೇಳ್ಕೊಡ್ತೀವಿ. ಯಾಕೆಂದರೆ ಬೆಸ್ಟ್ ಟೀಚರ್ ಇರೋದು ಸರ್ಕಾರಿ ಶಾಲೆಯಲ್ಲೇ. ಆದರೆ ಅದು ತಿಳುವಳಿಕೆ ನಿಮ್ಮ ಮಾಧ್ಯಮದ ಮೂಲಕ ಎಲ್ಲರಿಗೂ ಹೇಳ್ಬೋದು.